ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚೇಸ್ ಹೋಮ್ ಕುಕಿಂಗ್. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀವಿ? ನಾನ್ ವೆಜ್ ಲವರ್ಸ್ಗೆ ಇಷ್ಟ ಆಗುವಂಥ ಚಿಕನ್ ಬಿರಿಯಾನಿ. ಈ ಚಿಕನ್ ಬಿರಿಯಾನಿ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ? ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸಣ್ಣದು ಈರುಳ್ಳಿ, ಹಸಿರು ಮೆಣಸಿನಕಾಯಿ ಒಂದು 3, ಚಕ್ಕೆ, ಲವಂಗ, ಶುಂಠಿ, ಹಾಗೆ 1-2 ಪಲಾವ್ ಎಲೆ, ಒಂದು ಕಟ್ಟಾಗುವಷ್ಟು ಪುದೀನ ಸೊಪ್ಪು, ಹಾಗೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಏಲಕ್ಕಿ ಸಮೇತ ಇದಕ್ಕೆ ಹಾಕಿದ್ದೀನಿ ನಾನು. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದನ್ನು ಅಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತೀರಾ ನೈಸಾಗಿ ಮಾಡ್ಕೋಬೇಕು ಅಂತೇನಿಲ್ಲ, ತೋರಿಸ್ತೀನಿ ನೋಡಿ. ಇವಾಗ ಈ ಕನ್ಸಿಸ್ಟೆನ್ಸಿಗೆ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಏನೇನು ಪೇಸ್ಟ್ ಮಾಡಿದ್ದೀನಿ, ಪೇಸ್ಟ್ ಮಾಡಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಒಂದು ಸರ್ತಿ ಚೆಕ್ ಮಾಡ್ಕೋಬೋದು. ಈಗ ಕುಕ್ಕರಿಗೆ ಆಯಿಲ್ ಹಾಕೋತಾ ಇದ್ದೀನಿ, 1 ಬೌಲ್ನಷ್ಟು. ಈಗ ಅದಕ್ಕೆ 2 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಹಾಗೆ ಉದ್ದುದ್ದ ಹೆಚ್ಚಿರೋ ಅಂಥ ಒಂದು 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಆನಿಯನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗ್ತಿದ್ದಾಗೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಸೇರಿಸ್ಬೇಕಾಗತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಜಾಸ್ತಿ ಮಸಾಲೆ ಹಾಕ್ತಾ ಇಲ್ಲ. ಲೈಕ್ ಮರಾಠೆ ಮೊಗ್ಗು ಆಗಲಿ ಅಥವಾ ಕಲ್ಲು ಹೂವು ಆಗಲಿ ಆ ಥರದ್ದು ನಾನು ಏನೂ ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ, ಯಾಕೆಂದರೆ ನಮ್ಮನೇಲಿ ಯಾರಿಗೂ ಜಾಸ್ತಿ ಮಸಾಲೆ ಅನ್ನೋದು ಇಷ್ಟ ಆಗಲ್ಲ. ನೀವು ಬೇಕಾದರೆ ಅದಕ್ಕೆ ಸೇರಿಸ್ಕೋಬೋದು. ನಿಮಗೆ ಯಾವ ಥರ ಮಸಾಲೆ ಬೇಕು ನೀವು ಅದಕ್ಕೆ ಸೇರಿಸ್ಕೋಬೋದು. ಈಗ ಅದನ್ನು ಪೇಸ್ಟೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ಹಸಿ ವಾಸನೆ ಹೋಗೋವರೆಗೆ ಅದನ್ನು ಫ್ರೈ ಮಾಡಿಕೊಂಡು, ಈಗ ಎಣ್ಣೆ ಬಿಟ್ಟಿದೆ ನೋಡಿ, ಆ ಥರ ಎಣ್ಣೆ ಬಿಡಬೇಕು. ಆ ಎಣ್ಣೆ ಬಿಟ್ಟಿದ ಮೇಲೆ ಟೊಮೆಟೊ ಹಾಕಬೇಕಾಗತ್ತೆ. ನಾನಿಲ್ಲಿ ದೊಡ್ಡ ಸೈಜಿಂದು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ kg ಚಿಕನಿಗೆ 3/4 kg ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ತಕ್ಕನಾಗೇ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಾನಿಲ್ಲಿ. ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೆ, ನೀಟಾಗಿ ಬೇಯೋವರೆಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಲೈಟಾಗಿ ಅದು ಫ್ರೈ ಆಗ್ತಾ ಇದ್ದಾಗೇ ನಾನು ಅದಕ್ಕೆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1/2 kg ನಾನು ಚಿಕನ್ ತೊಗೊಂಡಿದ್ದೀನಿ, ಹಾಗಾಗಿ ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಬಿರಿಯಾನಿಗೆ ಯಾವತ್ತೂ ಚಿಕನ್ ಪೀಸಸ್ ಸ್ವಲ್ಪ ದಪ್ಪನೇ ಇರಬೇಕು. ಚಿಕನ್ನ ಸೇರಿಸಿ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಬೇಯಬೇಕು. ಆ ಖಾರ ಏನು ಹಾಕಿರ್ತೀವಿ, ಮಸಾಲೆ ಏನು ಹಾಕಿರ್ತೀವಿ, ಆ ಮಸಾಲೆ ಜೊತೆ ಸ್ವಲ್ಪ ಬೇಯಲಿ ಅಂತೇಳ್ಬಿಟ್ಟು ಅದನ್ನು ಸ್ಟಿರ್ ಮಾಡ್ತಾ ಇದ್ದೀನಿ. ಈಗ ಸ್ಟಿರ್ ಮಾಡ್ತಾ ಅದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈ ಸ್ಟೇಜ್ನಲ್ಲಿ ಬೇಕಿದ್ರೆ ಗರಂ ಮಸಾಲ ಆಗಲಿ ಅಥವಾ ಬಿರಿಯಾನಿ ಮಸಾಲ ಆಗಲಿ ನೀವು ಅದನ್ನು ಪೌಡರ್ನ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಯಾವುದೂ ಅದನ್ನು ಸೇರಿಸ್ಕೊತಾ ಇಲ್ಲ. ಈಗ ಅದಕ್ಕೆ ನಾನು ಕೊತ್ತಂಬರಿ ಪುಡಿನೂ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿರೋವಂಥ, ಮನೇಲೇ ಮಾಡಿರೋವಂಥದ್ದು ಕೊತ್ತಂಬರಿ ಪುಡಿ. ಅದು ಕೊತ್ತಂಬರಿ ಪುಡಿ ಸೇರಿಸಿ ಮತ್ತೆ ಸ್ಟಿರ್ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಬೆಂದಾದ ತಕ್ಷಣ ನೀಟಾಗಿ ವಾಶ್ ಮಾಡ್ಕೊಂಡಿರೋಂಥ ಅಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೆ 1-2 ಸ್ಟಿರ್ ಕೊಡಬೇಕಾಗತ್ತೆ. 1-2 ಸ್ಟಿರ್ ಕೊಟ್ಟಿದ ತಕ್ಷಣ ಅಕ್ಕಿ ನಾವು ಎಷ್ಟು ಹಾಕಿರ್ತೀವೋ ಅದಕ್ಕೆ ಡಬಲ್, ಅಂದರೆ ಇವಾಗ ನಾನಿಲ್ಲಿ 3/4 kg ಅಂದರೆ 3 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕನಾಗಿ 6 ಲೋಟದಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಮಿಕ್ಸಿನಲ್ಲಿ ಏನು ಪೇಸ್ಟ್ ಮಾಡಿದ್ವಲ್ಲ ಬೆಳ್ಳುಳ್ಳಿ ಶುಂಠಿದೆಲ್ಲ, ಅದರದ್ದು ನೀರು ಸಮೇತ ಅದರಲ್ಲಿ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 6 ಕಪ್ಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಕುದಿಯಕ್ಕೆ ಬಿಡೋಣ. ಈ ಸ್ಟೇಜಲ್ಲಿರುವಾಗ ನಾನು ತುಪ್ಪನೂ ಹಾಕ್ತಾಯಿದ್ದೀನಿ. ಒಂದು 3 ಟೀ ಸ್ಪೂನಷ್ಟು ತುಪ್ಪನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಕುದಿಯತ್ತದ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಕಸೂರಿ ಮೇಥಿನೂ ಸಮೇತ ಅದಕ್ಕೆ ಸೇರಿಸ್ತೇನೆ. ಈಗ ಕಸೂರಿ ಮೇಥಿ ಸೇರಿಸಿದ್ದೀನಿ. ಸೇರಿಸಾದ್ಮೇಲೆ ಇದಕ್ಕೆ 1/2 ಲೆಮನ್ ಅಷ್ಟು ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. 1/2 ಲೆಮನ್ ಹಾಕಿದ ಮೇಲೆ ಅದನ್ನು ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಕುದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಆದರೆ ಸಾಕು. ಚೆನ್ನಾಗಿ ಬೇಯುತ್ತೆ, ಚಿಕನು ಚೆನ್ನಾಗಿ ಬೇಯುತ್ತೆ ಮತ್ತು ರೈಸನ್ನು ಕರೆಕ್ಟಾಗಿ ಬೆಂದಿರುತ್ತೆ. ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಅದು ರೆಡಿ ಆಗುತ್ತೆ.
ಈಗ 2 ವಿಜಿಲ್ಸ್ ಆಗಿ ಪ್ರೆಷರ್ ಇಳ್ದಿದೆ. ಈಗ ನೋಡಿ ನಾನು ಈ ಥರ ಸೌಟನ್ನು ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ರೈಸ್ ಏನು ಬಾಯ್ಲ್ ಆಗಿರುತ್ತೆ ಅದು ಕಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ತೆಳುವಾಗಿರುವಂಥ ಸೌಟನ್ನು ತೆಗೆದು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ನೋಡಿ ಇವಾಗ ಬಿರಿಯಾನಿ ರೆಡಿಯಾಗಿದೆ. ಇದ್ರ ಜೊತೆ ರಾಯ್ತ, ಆನಿಯನ್ ಹಾಗೆ ಕುಕುಂಬರ್ ಅದನ್ನು ಸೇರಿಸಿ ತಿಂತಾಯಿದ್ರೆ ಆಹಾ ಎಂಥ ಬಿರಿಯಾನಿ ಅಲ್ವಾ. ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳಿ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್.